ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಡೇನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದಡೆ ಸಾಲದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಕಲ್ಮಹಳ್ಳಿಯಲ್ಲಿ ಶರಣೆ ನೀಲಮ್ಮರವರ ಪಾರಮಾರ್ಥಿಕ ಸದ್ಗತಿ ಅರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ನುಡಿನಮನ ಸಲ್ಲಿಸುವುದಕ್ಕಿಂತ ಮೊದಲು ನಾವೆಲ್ಲರೂ ಸೇರಿ 2 ನಿಮಿಷದ ವಿಶ್ವಗುರು ಬಸವಣ್ಣನವರ ಪ್ರಾರ್ಥನೆಯನ್ನ ಮಾಡೋಣ. ಎಲ್ಲರೂ ಕೂಡ ಈ ಒಂದು ಪ್ರಾರ್ಥನೆಯಲ್ಲಿ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ನಾನು ಹೇಳ್ಕೊಡ್ತೇನೆ, ತಾವು ಹೇಳಿ. ಯಾಕಂದ್ರೆ ನಮ್ಮ ಲಿಂಗರಾಜಣ್ಣವ್ರು ಈಗ ತಾನೇ ಹೇಳ್ಬಿಟ್ಟಿದ್ದಾರೆ, ನಾವೆಲ್ಲ ಸ್ವರ್ಗ ನರಕ ನಾವು ಗತಿಸಿ ಹೋದ ನಂತರ ಸಿಗೋದಲ್ಲ, ಇಲ್ಲೇ ಸಿಗುವಂಥದ್ದು. ಅದಕ್ಕೆ ಇಲ್ಲೇ ಸ್ವರ್ಗ ಮತ್ತು ಇಲ್ಲೇ ನಾವು ದೇವಲೋಕವನ್ನು ಕಾಣೋಣ. ಮಾಡು ಮನವಿ ಬಸವ ಸ್ಮರಣೆ, ಸ್ವಲ್ಪ ಗಟ್ಟಿಯಾಗಿ ಹೇಳಿ, ಏನು ತೊಂದರೆ ಇಲ್ಲ, ಎಲ್ಲ ನಾವೇ ಇರೋದ್ರಿಂದ ಯಾವುದೇ ನಾಚಿಕೆ ಬೇಕಾಗಿಲ್ಲ. ಮಾಡು ಮನವೇ ಬಸವ ಸ್ಮರಣೆ, ಹರಿವುದಾಗಲೇ ಬವಣೆಯೋ, ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯೋ, ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯೋ, ಸ್ವರ್ಗ ನರಕದ ಪಾಪ ಪುಣ್ಯದ ಹಂಗ ಹರಿದಾಲಿಂಗನೋ, ಸ್ವರ್ಗ ನರಕದ ಪಾಪ ಪುಣ್ಯದ ಹಂಗ ಹರಿದಾಲಿಂಗನೋ, ಕಾಯಕವೇ ಕೈಲಾಸವೆನ್ನುತ್ತ ದುಡಿಮೆ ಮಂತ್ರವ ನುಡಿದನು, ಕಾಯಕವೇ ಕೈಲಾಸವೆನ್ನುತ್ತ ದುಡಿಮೆ ಮಂತ್ರವ ನುಡಿದನು. ಮಾಡು ಮನವೇ ಬಸವ ಸ್ಮರಣೆ, ಮಾಡು ಮನವೇ ಬಸವ ಸ್ಮರಣೆ, ಕೀಳು ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ, ಕೀಳು ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ, ಮನುಜರೆಲ್ಲರೂ ಒಂದೇ ಎಂಬ ಸಮತೆ ತತ್ವವ ಬೋಧಿಸಿ, ಮನುಜರೆಲ್ಲರೂ ಒಂದೇ ಎಂಬ ಸಮತೆ ತತ್ವವ ಬೋಧಿಸಿ, ಮಾಡು ಮನವೇ ಬಸವ ಸ್ಮರಣೆ, ಮಾಡು ಮನವೇ ಬಸವ ಸ್ಮರಣೆ, ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು, ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು, ವಚನ ಬೇಡಿ ಕರುಣೆ ತೋರಿದ ವಿಶ್ವಗುರುವೇ ಬಸವನು, ವಚನ ಬೇಡಿ ಕರುಣೆ ತೋರಿದ
ವಿಶ್ವಗುರುವೇ ಬಸವನು ಮಾಡು ಮನವೇ ಬಸವ ಸ್ಮರಣೆ ಮಾಡು ಮನವೇ ಬಸವ ಸ್ಮರಣೆ ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವ ನಾಮವ ನೆನೆಯುತ್ತಾ ಗುರು ಬಸವ ನಾಮವ ನೆನೆಯುತ್ತಾ ಗುರು ಬಸವನಲ್ಲಿ ಒಂದಾಗು ನೀ ಬಸವನಲ್ಲಿ ಒಂದಾಗು ನೀ ಮಾಡು ಮನವೇ ಬಸವ ಸ್ಮರಣೆ ಹರಿವುದಾಗಲೇ ಬವಣೆಯೋ ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು ಅಪ್ಪ ಬಸವನ ಕರುಣೆಯು ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಶರಣಿ ನೀಲಮ್ಮನವರ ಪಾರಮಾರ್ಥಿಕ ಸದ್ಗತಿ ಅರ್ಪಣಾ ಕಾರ್ಯಕ್ರಮ ನಮ್ಮ ಕಲ್ಮಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದು ಅವರಿಗೆ ನುಡಿನಮನ ಸಲ್ಲಿಸುವಂತಹ ಒಂದು ಸೌಭಾಗ್ಯವೂ ಕೂಡ ನನ್ನದಾಗಿದೆ. ಈ ಒಂದು ಕಾರ್ಡಲ್ಲೇ ಒಂದು ವಿಶೇಷವಾದಂತಹ ವಚನವನ್ನ ಮುದ್ರಿಸಿದ್ದಾರೆ. ಆ ವಚನದ ಅರ್ಥ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಂತ ನಾನು ಭಾವಿಸಿದ್ದೇನೆ. ದೀಪದಂತಹ ಜನ್ಮ ಬಂದುದು ತಿಳಿಯಬಾರದು, ಹೋಗುದು ತಿಳಿಯಬಾರದು. ಮೇಘದಂತಿಹ ಜನ್ಮ ಬಂದುದು ತಿಳಿಯಬಾರದು, ಹೋಗುದು ತಿಳಿಯಬಾರದು. ಶಿಶುವಿನಂತಹ ಜನ್ಮ ಬದುಕುವುದು ತಿಳಿಯದು, ಬದುಕಿ ಬಾಳೀತೆಂಬುದು ತಿಳಿಯಬಾರದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಇದು ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನ. ದೀಪದಂತಹ ಜನ್ಮ, ದೀಪ ಯಾವಾಗ ಉರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಯಾವಾಗ ನಂದಿ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಇರುವಂತಹ ಸಂದರ್ಭದಲ್ಲಿ ಅಂಧಕಾರವನ್ನ ಹೋಗಲಾಡಿಸದ್ದು, ಬೆಳಕನ್ನ ಕೊಟ್ಟದನ್ನ ಮಾತ್ರ ನಾವು ನೆನೆಬೇಕಾಗತ್ತೆ. ಹಾಗೆ ದೀಪದಂತಹ ಜನ್ಮ ಬಂದದನ್ನು ಕೂಡ ತಿಳಿಯಬಾರದು, ಓದದನ್ನು ತಿಳಿಬಾರದು. ಅದೇ ಇರುವಂತಹ ಸಂದರ್ಭದಲ್ಲಿ ಅಜ್ಞಾನವನ್ನ ಹೋಗಲಾಡಿಸುವಂತಹ, ಅಂಧಕಾರವನ್ನ ಹೋಗಲಾಡಿಸುವಂತಹ ಒಂದು ಸಂದರ್ಭವನ್ನ ಮಾತ್ರ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು. ಹಂಗೆ ನಮ್ಮ ನೀಲಕ್ಕವರು ಬಂದದು ಮುಖ್ಯ ಅಲ್ಲ, ಓದೋದು ಮುಖ್ಯ ಅಲ್ಲ. ಅವ್ರು ಇದ್ದಂತಹ ಒಂದು ಜನ್ಮ, ಆ ಇದ್ದಂತಹ ಒಂದು ಜೀವಿತದ ಅವಧಿ ಮಾತ್ರ ನಮಗೆ ಮುಖ್ಯವಾಗುತ್ತೆ. ಮೇಘದಂತಹ ಜನ್ಮ ಬಂದುದು ತಿಳಿಯಬಾರದು, ಹೋಗುದು ತಿಳಿಯಬಾರದು. ಇದು ಕೂಡ ಮೋಡ ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಂದು ಮಳೆಯನ್ನ ಸುರಿಸ್ಬಿಟ್ಟು ಹೋಗ್ಬಿಡುತ್ತೆ, ಆದ್ರೆ ಆಮೇಲೆ ಮೋಡವನ್ನು ಹುಡ್ಕೋದೇ ಕಷ್ಟ. ಹಂಗೆ ಅದು ನಾವು ಮಳೆ ಸುರಿಸೋದನ್ನ ಮಾತ್ರ ನಾವು ನೆನಪಿಸ್ಕೊಡ್ತೀವಿ ಹೊರತು ಮೋಡ ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದನ್ನ ಕೂಡ ನಾವು ನೆನಪಿಸ್ಕೊಳ್ಳೋದಿಲ್ಲ. ಹಾಗೆ ಶಿಶುವಿನಂತಹ ಜನ್ಮ ಬದುಕುವುದು ತಿಳಿಯದು, ಬದುಕಿ ಬಾಳಿತೆಂಬುದು ತಿಳಿಯಬಾರದು ನೋಡ. ನಾವೆಲ್ಲ ಮಗುವಾಗಿ ಈಗ ದೊಡ್ಡವರಾಗಿದ್ದೇವೆ, ಆದ್ರೆ ಮಗುವಿನ ಎಲ್ಲರಿಗೂ ನೆನಪಿಸ್ಕೊಳ್ಳೋದು ಮಗುವಿನ ಒಂದು ಸಂದರ್ಭವನ್ನೇ. ಆದ್ರೆ ಹಂಗೆ ಶಿಶುವಿನಂತಹ ಜನ್ಮ ಯಾವಾಗ ಬಂತು ಯಾವಾಗ ಹೋಯ್ತು ಅಂತ ಗೊತ್ತಿಲ್ಲ, ಅದನ್ನ ತಿಳ್ಕೊಳ್ಳಬಾರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರೆ. ಹಂಗೆ ನಮ್ಮ ನೀಲಕ್ಕವರು ಇವತ್ತು ನಮ್ಮ ಈ ಒಂದು ನಿಮ್ಮ ನಡುವೆ ಇಲ್ಲದೆ ಇರ್ಬೋದು, ಆದರೆ ಅವರು ಮಾಡಿರುವಂತಹ ಕೆಲಸದಿಂದ, ಅವರು ಮಾಡಿರುವ ಒಂದು ಕಾಯಕದಿಂದ ಅವರು ನಮ್ಮ ಬಾಯಲ್ಲಿ ನುಡಿತಾ ಇದ್ದಾರೆ. ನೀವು ಮಾತಾಡ್ತಾ ಇದ್ದಾರೆ ಅಂದ್ರೆ ನಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತ ಶರಣರು ಹೇಳೋದ್ರಿಂದ ಯಾರಿಗೂ ಕೂಡ ಸಾವಿಲ್ಲ, ಜನನವಿಲ್ಲ. ಅದಕ್ಕೆ ಒಂದು ವಿಶೇಷವಾದಂತಹ ಅವರಿಗೆ ಒಂದು ನುಡಿ ನಮನಕ್ಕೆ ಒಂದು ಕವಿತೆಯನ್ನ ಈ ಸಂದರ್ಭದಲ್ಲಿ ಹೇಳೋದು ಸೂಕ್ತ ಅಂತ ನಾನಾದ್ರೂ ಭಾವಿಸ್ತೇನೆ. ಶರಣಿ ನೀಲಮ್ಮ ಅವರಿಗೆ ನುಡಿ ನಮನ. ಅಮ್ಮನ ಮಮತೆಯ ಮೂರ್ತಿಯಾಗಿ ಅರಳಿದವರು ನೀಲಮ್ಮ, ತಮ್ಮ ಬದುಕನ್ನು ತಾವೇ ಮರೆತು ಪರರ ಮಕ್ಕಳಿಗೆ ಬೆಳಕಾದವರು ನೀಲಮ್ಮ. ಬಹುಶಃ ನೀಲಕ್ಕವ್ರು ಏನಾಗಿದ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಅಂಗನವಾಡಿ ಸಹಾಯಕಿಯಾಗಿ ಅವರು
ಅಮ್ಮ ಆಗದೆ ಹೋದ್ರು ಕೂಡ ಊರಿನ ಎಲ್ಲಾ ಮಕ್ಕಳಿಗೂ ಕೂಡ ಅಮ್ಮನಾಗಿದ್ದಾರೆ. ಪರರ ಮಕ್ಕಳಿಗೆ ಬೆಳಕಾದವರು ನೀಲಮ್ಮ. ಮಹದೇವಪ್ಪ ರಾಜಮ್ಮರ ಮುದ್ದಿನ ಮಗಳಾಗಿ ಮನೆಯಂಗಳದಲ್ಲಿ ಅರಳಿದ ಹೂವು, ಊರ ಮಕ್ಕಳ ಕಣ್ಣೀರೊರೆಸಿ ನಗುವಿನ ತೊಟ್ಟಿಲು ತೂಗಿದ ತಾಯಿ ಹೃದಯವು ಅವರೇ ನಮ್ಮ ನೀಲಮ್ಮ. ಅಂಗನವಾಡಿಯ ಅಂಗಳದಲ್ಲಿ ಅಕ್ಕರೆಯ ಅಕ್ಷರ ಬಿತ್ತಿದವರು, ತಾಯಿಯ ಮಡಿಲ ಸೌಖ್ಯವನ್ನು ಪ್ರತಿ ಮಗುವಿಗೂ ಹಂಚಿದವರು ಅವರೇ ನಮ್ಮ ಅಕ್ಕ ನೀಲಮ್ಮ. ವಿವಾಹವಾಗದ ಬದುಕಾದರೂ ವಾತ್ಸಲ್ಯದ ಸಾಗರವಾಗಿದ್ದವರು, ಸ್ವಂತ ಮಕ್ಕಳಿಲ್ಲದಿದ್ದರೂ ನೂರಾರು ಮಕ್ಕಳ ಹೃದಯದಲ್ಲಿ ಅಮ್ಮನಾಗಿದ್ದವರು ಅವರೇ ಅಕ್ಕ ನೀಲಮ್ಮ. ಸುಮತಿ ಭಾಗ್ಯ ಸಹೋದರಿಯರಿಗೆ ಸ್ನೇಹದ ನೆರಳಾಗಿದ್ದವರು, ನಟರಾಜು ತಮ್ಮನ ಕಂಡರೆ ಮುಗಿಲು ಮುಟ್ಟುವ ಮಮತೆಯಾಗಿದ್ದವರು ಅವರೇ ಅಕ್ಕ ನೀಲಮ್ಮ. ನಿಮ್ಮ ನಗು ನೆನಪಾದಾಗ ಇಂದಿಗೂ ಕಣ್ಣುಗಳು ತೇವವಾಗುತ್ತವೆ. ನಿಮ್ಮ ಸೇವೆಯ ಹೆಜ್ಜೆ ಗುರುತುಗಳು ಊರ ಹೃದಯದಲ್ಲಿ ಶಾಶ್ವತವಾಗಿರುತ್ತವೆ. ಮಮತೆಯ ರೂಪವಾಗಿ ಬಂದವರು ನೀವು, ಮಾನವ ಸೇವೆಯ ದೀಪವಾಗಿ ಒಳೆದರಿ. ಲಿಂಗೈಕ್ಯವಾದರೂ ನಿಮ್ಮ ನೆನಪು ಅಸಂಖ್ಯ ಹೃದಯಗಳಲ್ಲಿ ಜೀವಂತವಾಗಿದೆ. ನಿಮ್ಮ ಪುಣ್ಯ ಸ್ಮರಣೆಯ ಈ ದಿನದಂದು ಭಕ್ತಿಯ ನಮನ ಅರ್ಪಿಸುವೆವು. ಶರಣೆ ನೀಲಮ್ಮ, ನಿಮ್ಮ ಆತ್ಮಕ್ಕೆ ಪಾರಮಾರ್ಥಿಕ ಸದ್ಗತಿ ದೊರೆಯಲು ಎಂದು ಪ್ರಾರ್ಥಿಸುವೆವು. ಅಮ್ಮ ಎಂದು ಕರೆದ ಮಕ್ಕಳ ಪ್ರೀತಿಯಲ್ಲೇ ನೀಲಮ್ಮನವರ ಬದುಕಿನ ಮಹತ್ವ ಶಾಶ್ವತವಾಗಿ ಉಳಿದಿದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗತ್ತೆ. ಅಂದ್ರೆ ನೀಲಾಂಬಿಕೆ ಅಕ್ಕನವರ ಒಂದು ಬೆಳೆದು ಬಂದ ಹಾದಿ, ಅವರ ತಂದೆ ತಾಯಿ ಮತ್ತು ಅವರು ಅಂಗನವಾಡಿಯಲ್ಲಿ ಸಲ್ಲಿಸಿದಂತಹ ಸೇವೆಯನ್ನ ನಾನು ಮುಖ್ಯವಾಗಿ ಇಟ್ಟುಕೊಂಡು ಈ ಕವಿತೆಯನ್ನ ಬರೆದಿದ್ದೆ. ಇದು ವಿಶೇಷವಾದದ್ದು. ನಾವು ಗತಿಸಿ ಹೋದ ಮೇಲೆ ಸ್ವರ್ಗ ನರಕ ಅನ್ನೋದಿಲ್ಲ ಅಂತ ನಮ್ಮ ನಿಂಗರಾಜಣ್ಣವರು ಹೇಳ್ಬಿಟ್ಟಿದ್ದಾರೆ. ಅದು ನಿಜ. ನಾವು ಅಂಗನವಾಡಿಯಲ್ಲಿ ಅಕ್ಕ ಇದ್ದಾಗ ಮಕ್ಕಳ ನೋವನ್ನ ತನ್ನ ನೋವು ಅಂತ ತಿಳ್ಕೊಂಡ್ರು, ಮಕ್ಕಳ ನಗುವನ್ನೇ ತನ್ನ ನಗು ಅಂತ ತಿಳ್ಕೊಂಡ್ರು. ಅಂದ್ರೆ ಅವರು ಸ್ವರ್ಗ ಮತ್ತು ದೇವಲೋಕ ಅವೆರಡನ್ನು ಕೂಡ ಅಲ್ಲೇ ಕಂಡಿದ್ದಾರೆ. ಅದಕ್ಕೆ ಬಸವಣ್ಣವರು ಒಂದು ಅದ್ಭುತವಾದ ವಚನ ಮುಖಾಂತರ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಅಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ದೇವಲೋಕ. ಇವತ್ತು ಶರಣರು ಅನೇಕ ವಿಚಾರಗಳನ್ನ ಶರಣರ ವಚನಗಳ ಆಧಾರಿತವಾಗಿ ಮಾತಾಡಿದ್ದಾರೆ. ನಮ್ಮ ವಚನ ಚೂಡಾಮಣಿಯವರು ಒಳ್ಳೆಯ ವಚನಗಳನ್ನ ಸುಶ್ರಾವ್ಯವಾಗಿ ನಮ್ಮ ಕಿವಿ ಇಂಪಾಗುವ ರೀತಿ ಹಾಡಿದ್ದಾರೆ. ಅಂದ್ರೆ ಇವತ್ತು ಸತ್ಯ ನುಡಿದಿರೋದ್ರಿಂದ ನಾವೆಲ್ಲಿದ್ದೀವಿ? ದೇವಲೋಕದಲ್ಲಿದ್ದೀವಿ. ಇದು ಒಂದು ರೀತಿ ದೇವಲೋಕ ಅಂತಾನೆ. ನಾವೆಲ್ಲಿದ್ದೀವಿ? ಆಚಾರವೇ ಸ್ವರ್ಗ. ಒಂದು ಆಚಾರಯುಕ್ತವಾದಂತಹ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿರೋದ್ರಿಂದ ನಾವೆಲ್ಲಿದ್ದೀವಿ ಅಂದ್ರೆ ಸ್ವರ್ಗದಲ್ಲಿದ್ದೀವಿ ಅನ್ನೋ ಒಂದು ಭಾವನೆಯನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಇವತ್ತು ನೀಲಕ್ಕವರು ಇವತ್ತು ಇಲ್ಲದೇ ಇದ್ರು ಕೂಡ ಅವರು ಮಕ್ಕಳಲ್ಲಿ, ಊರಿನ ಎಲ್ಲಾ ಮಕ್ಕಳು ಕೂಡ ನೀಲಮ್ಮ ಅವ್ವ ಅಂತ ಬಾಯಿ ತುಂಬ ಹೃದಯ ತುಂಬಿ ಮಾತಾಡ್ತಾ ಇದ್ರು ಅಂದ್ರೆ ಅವರು ನೆನಪಿಸಿಕೊಳ್ಳುವಂಥದ್ದೇ ಒಂದು ರೀತಿಯ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಮತ್ತೆ ಶರಣ್ ಹೇಳ್ತಾರೆ ಬಸವಣ್ಣವರು, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲಯ್ಯ, ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದಡೆ ನಿಮ್ಮ ಶ್ರೀಚರಣವ ನೈದುವೆ, ಬಾವನ್ನದ ವೃಕ್ಷ ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ ಒಂದೇ ಅಂತ ಅದ್ಭುತವಾದಂತಹ ವಚನ. ಇಲ್ಲಿ ಕೊನೆಯಲ್ಲಿ ಬಾವನ್ನದ ವೃಕ್ಷ ಅಂದ್ರೆ ಪರಿಮಳದ ವೃಕ್ಷ. ಪರಿಮಳದ ವೃಕ್ಷ ಊರೊಳಗಡೆ ಇದ್ರೂ ಕೂಡ ಪರಿಮಳವನ್ನ ಕೊಡುತ್ತೆ, ಮತ್ತೆ ಕಾಡಿನ ಒಳಗಡೆ ಇದ್ರೂ ಕೂಡ ಪರಿಮಳವನ್ನ ಕೊಡುತ್ತೆ. ಅಂತಹ ಪರಿಮಳವನ್ನ ಬೀರಿದವರು ನೀಲಕ್ಕನವರು. ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ಆದ್ರೆ ಅವರು ಈ ಒಂದು ಸಂದರ್ಭದಲ್ಲಿ ಕಳೆದಂತಹ ಒಂದು ಜನ್ಮವನ್ನ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಅವರು ಪರಿಮಳ ಬೀರುವ ರೀತಿಯಲ್ಲಿ ಎಲ್ಲಾ ಮಕ್ಕಳಿಗೆ ತಾಯಿಯಾಗಿ ಅಕ್ಕರೆಯ ಮಾತೆಯಾಗಿ ಹೋಗಿರುವಂತಹದನ್ನ ಈ ಸಂದರ್ಭದಲ್ಲಿ ನಾವು ಮೆಲ್ಕಾಕೊಳ್ಬೇಕಾಗತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನನ್ನ ನೆನಪಾಗೋದು, ಅಣ್ಣವ್ರ ಹತ್ರ ಮಾತಾಡ್ತಾ ಇದ್ದೆ, ಕಲ್ಮಳ್ಳಿ ನಟರಾಜ್ ಅಣ್ಣವ್ರ ಹತ್ರ. ಅಕ್ಕನಿಗೆ ನನ್ನ ಕಂಡರೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಕೊಡುವಂತಹ ವಿಚಾರ. ಅಲ್ಲಿ ನಾವು ಬಸವಣ್ಣನವರ ಒಂದು ಸಹೋದರತ್ವ ಮತ್ತು ಬಾಂಧವ್ಯವನ್ನ ನಾವು ಕಂಡು, ಬಸವಣ್ಣನವರಿಗೆ ಅಕ್ಕ ನಾಗಲಾಂಬಿಕೆ ಅವರನ್ನ ಕಂಡ್ರೆ ತುಂಬಾ ಪ್ರೀತಿ, ನಾಗಲಾಂಬಿಕೆ ಅವರಿಗೆ ತಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ. ಹೇಗೆ ಆ ವಿಶ್ವಗುರುವಿನ ಒಂದು ಸೋದರ ವಾತ್ಸಲ್ಯವನ್ನ ಕಂಡು ಆ ವಾತ್ಸಲ್ಯವನ್ನ ನಮ್ಮ ಕಲ್ಮಳ್ಳಿ ನಟರಾಜಣ್ಣ ಮತ್ತು ನೀಲಮ್ಮ, ಅಕ್ಕರ ಹೆಸರು ಕೂಡ ನೀಲಮ್ಮ ಆಗಿರೋದ್ರಿಂದ ಒಂದು ವಿಶೇಷವಾದಂತಹ ಒಂದು ಬಾಂಧವ್ಯವನ್ನ ಇಲ್ಲಿ ನಾವು ಮೆಲುಕಾಕೋದಕ್ಕೆ ಇಚ್ಛೆ ಪಡ್ತೀವಿ. ಮತ್ತೆ ಎಲ್ಲರೂ ಕೂಡ ತೀರಿ ಹೋದ್ರು, ಎಲ್ಲರಿಗೂ ಕೂಡ ಈ ರೀತಿಯ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಮಾಡಿ ನಾವು ಅವರನ್ನ ನೆನೆಯೋದಿಲ್ಲ.
ಅವರು ಬಿಟ್ಬಿಡ್ತಾರೆ. ಆದ್ರೆ ಅವರಿಗೆ ಯಾಕೆ ಇವತ್ತು ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಉರಿಲಿಂಗ ದೇವರ ಒಂದು ವಚನ ಬರುತ್ತೆ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ, ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ. ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹುಟ್ಟುತ್ತಾರೆ, ಲಕ್ಷಾಂತರ ಜನ ಇರ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಆದ್ರೆ ಯಾರನ್ನು ಅನೇಕರನ್ನ ನಾವು ನೆನೆಸ್ಕೊಳ್ಳೋದಿಲ್ಲ. ಯಾರನ್ನ ನೆನೆಸ್ಕೊಳ್ತೀವಿ? ಪುಣ್ಯದಂತೆ ಬಪ್ಪರು ಅಂದ್ರೆ ಅಕ್ಕ ಒಂದು ರೀತಿ ಪುಣ್ಯದ ಗಣಿಯಾಗಿ ಇಲ್ಲಿ ಊರಿನಲ್ಲಿ ಅವರು ನೆಲೆಸಿದ್ರು. ಜ್ಞಾನದಂತೆ ಇಪ್ಪರು, ಮಕ್ಕಳಿಗೆ ಒಂದು ರೀತಿಯ ಜ್ಞಾನವನ್ನ ಹಂಚಿದ್ರು. ಅವರು ತಪ್ಪು ಮಾಡಿದಾಗ ಅವರನ್ನ ತಿದ್ದಿ ಒಳ್ಳೆಯ ಮಾರ್ಗದಲ್ಲಿ ನಡಿ, ಸತ್ಪಥದಲ್ಲಿ ನಡಿ ಅಂತ ಅವರಿಗೆ ಒಂದು ರೀತಿ ವಿಚಾರವನ್ನ ಬೋಧಿಸ್ತಾ ಇದ್ರು. ಹಾಗೆ ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗೋರು. ಅವರು ಇಲ್ಲೇ ಇದ್ರು ಕೂಡ ಅವರು ಇಲ್ಲೇ ಇದ್ದಾರೆ, ಒಂದು ಮುಕ್ತಿಯನ್ನು ಸಂಪಾದಿಸಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂದ್ರೆ ಶರಣರನ್ನ ಉಪಮೆಗೆ ಒಳಪಡೋದಿಲ್ಲ, ಅವರನ್ನು ಯಾರನ್ನು ಕೂಡ ನಾವು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀಲಕ್ಕನವರು ಇವತ್ತು ಇಲ್ಲ ಅಂದ್ರೂ ಕೂಡ ಅವರ ಮಾಡಿದಂತಹ ಸೇವೆ, ಅವರು ಮಾಡಿದಂತಹ ಕಾಯಕ, ಅವರು ಹಂಚಿದಂತಹ ಪ್ರೀತಿ, ಅವರು ಮನೆಯಲ್ಲಿ ಇದ್ದಂತಹ ಒಂದು ವಾತಾವರಣದಿಂದ ಅವರು ಇಲ್ಲೇ ಇದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಮತ್ತೆ ಅವರು ಇನ್ನೂ ಒಂದು ವಚನ, ಈಗ ನಾವು ಶರಣರನ್ನ ನೆನಪಿಸ್ಕೊಳ್ಳೋದು ಮರಣವೇ ಮಹಾನವಮಿ ಅಂತ ಅನ್ಕೊಳ್ಳೋದು. ಮರಣವನ್ನ ಮಹಾನವಮಿಯಾಗಿ ಸ್ವೀಕರಿಸಿದವರೇ ನಮ್ಮ ಶರಣರು. ಅವರು ಹೇಳ್ತಾರೆ ಬಸವಣ್ಣವರೇ, ಜೋಳ ವಾಳಿಯವ ನಾನಲ್ಲ, ವೇಳೆ ವಾಳಿಯವ ನಾನಯ್ಯ, ಹಾಳು ಗೆಟ್ಟೋಡುವ ಹಾಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ ಅಂತ. ಅವರು ಹಣಕ್ಕೋಸ್ಕರ ಕೆಲಸ ಮಾಡಲಿಲ್ಲ, ಅವರು ಸೇವೆಯನ್ನ ಮಾಡಬೇಕು, ಒಂದು ಪ್ರಾಮಾಣಿಕವಾಗಿ ನಾನು ಬದುಕಬೇಕು, ಬದುಕಿರುವಂತಹ ಸ್ಥಳದಲ್ಲೇ ಒಂದು ಸ್ವರ್ಗವನ್ನ ಕಟ್ಕೊಳ್ಬೇಕು, ಒಂದು ದೇವಲೋಕವನ್ನ ಕಟ್ಕೊಳ್ಬೇಕು ಅಂತ ಒಂದು ಪ್ರೀತಿಯಿಂದ ಅವರು ಆ ಕೆಲಸವನ್ನ ಮಾಡಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ನಾವು ಇಂತಹ ಒಂದು ನೀಲಕ್ಕವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ಕಲ್ಮಹಳ್ಳಿಯಲ್ಲಿ ನಡೆದು ಇಡೀ ಗಾಳಿಯೇ ಒಂದು ವಚನಮಯವಾಗಿದೆ. ಯಾಕಂದ್ರೆ ವಚನಗಳನ್ನ ಹಾಡ್ತಾ ಇದ್ದಾರೆ, ವಚನದ ಒಂದು ಉದಾಹರಣೆಗಳು ಈ ಸ್ಥಳದಲ್ಲಿ ನಲ್ದಾಡ್ತಾ ಇದೆ ಅಂದ್ರೆ ಈ ಒಂದು ಇಡೀ ಕಲ್ಮಹಳ್ಳಿ ಗ್ರಾಮವೇ ಒಂದು ಈ ದಿನ ವಚನಮಯವಾಗಿದೆ. ಅವರಿಗೆ ಒಂದು ಪಾರಮಾರ್ಥಿಕ ಸದ್ಗತಿ ಸಿಕ್ಕಿದೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಭಾವಿಸ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಯಾರು ಬರೋದಿಲ್ಲ ಅನ್ನೋದಕ್ಕೆ ಒಂದು ಜಪಾನ್ ಆಧಾರಿತ ಒಂದು ದೃಷ್ಟಾಂತವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದ, ಜಪಾನ್ ನಲ್ಲಿ ಒಂದು ಕತೆ ಬರುತ್ತೆ. ಅದು ಒಬ್ಬ ಆಗರ್ಭ ಶ್ರೀಮಂತ, ಕೋಟಿಗಳ ಒಡೆಯ. ಅವನು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಜನರನ್ನ ಮದುವೆ ಆಗ್ತಾನೆ. ನಮ್ಮ ಹಿರಿಯರು ಯೋಚನೆ ಮಾಡ್ತಾ ಇರ್ಬೋದು, ನಾವು ಒಬ್ಬರನ್ನೇ ಸುಧಾರಣೆ ಮಾಡೋದು ಕಷ್ಟ, 4 ಜನರನ್ನ ಯಾವ ರೀತಿ ಸುಧಾರಣೆ ಮಾಡ್ತಾ ಇದ್ರು ಅಂತ ನಿಮ್ಮಲ್ಲಿ ಒಂದು ರೀತಿ ಚಿಂತನೆ ಉಂಟಾಗಿರ್ಬೋದು. ಆ 4 ಜನರನ್ನ ಮದುವೆ ಆಗದಾಗ 4 ಜನರನ್ನ ಹೇಗೆ ನೋಡ್ಕೊಳ್ತಾ ಇದ್ದಂತ ಒಂದು ಪ್ರಶ್ನೆ ಬರುತ್ತೆ. ಅವನು 4ನೇ ಹೆಂಡತಿಯನ್ನ ಮಾರುಕಟ್ಟೆಗೆ ಯಾವುದೇ ಒಂದು ಒಡವೆ ಬರಲಿ, ಮಾರುಕಟ್ಟೆಗೆ ಯಾವುದೇ ಒಂದು ವಸ್ತ್ರ ಬರಲಿ, ಆ 4ನೇ ಹೆಂಡತಿಗೆ ತಂದು ಕೊಡ್ತಾ ಇರ್ತಾನೆ, ತುಂಬಾ ಪ್ರೀತಿಸ್ತಾ ಇರ್ತಾನೆ. ಇನ್ನು 3ನೇ ಹೆಂಡತಿಯನ್ನ ಮನೆಗೆ ಯಾರಾದ್ರೂ ಬಂದ್ರೆ 4 ಜನರನ್ನು ಹೆಂಡತಿ ಅಂತ ತೋರ್ಸಕ್ಕಾಗೋದಿಲ್ಲ, 3ನೇ ಹೆಂಡತಿಯನ್ನ ಇವಳು ನನ್ನ ಹೆಂಡತಿ ಅಂತ ತೋರಿಸ್ತಾ ಇರ್ತಾನೆ. 2ನೇ ಹೆಂಡತಿಯನ್ನ ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೋಗ್ಬೇಕಾದ್ರೆ, ಒಂದು ಸಲಹೆ ಕೇಳಬೇಕಾದ್ರೆ, ಉಪಾಯ ಕೇಳಬೇಕಾದ್ರೆ 2ನೇ ಹೆಂಡತಿಯಿಂದ ಕೇಳ್ತಾ ಇರ್ತಾನೆ. 1ನೇ ಹೆಂಡತಿ ಫಸ್ಟೇ ಆಗಿತ್ತಲ್ವಾ, ಅದಕ್ಕೆ ಇವಳು ನಿಷ್ಪ್ರಯೋಜಕ ಅಂತ ಹಾಗೆ ಬಿಟ್ಬಿಟ್ಟಿರ್ತಾನೆ. ಹೀಗೆ 4 ಜನರ ಒಂದು ವಿವಾಹವನ್ನ ಮಾಡಿಕೊಂಡು ಸುಖದ ಭೋಗದ ಜೀವನವನ್ನ ನಡೆಸ್ತಾ ಇರ್ತಾನೆ. ಈಗ ನಡೆಸ್ತಾ ಇರಬೇಕಾದ್ರೆ ಒಂದು 45 ವರ್ಷ ವಯಸ್ಸು, ಅವನಿಗೆ ಒಂದು ಭೀಕರ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಅನೇಕ ಆಸ್ಪತ್ರೆಗಳಿಗೆ ಹೋದ್ರೂ ಕೂಡ ಅದನ್ನ ಗುಣಪಡಿಸೋದಕ್ಕಾಗೋದಿಲ್ಲ. ಅವನಿಗನ್ಸುತ್ತೆ ಇನ್ನು ನಾನು ಉಳಿಯೋದಿಲ್ಲ ಅಂತ, ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಮರಣವನ್ನ ಅಪ್ತೀನಿ ಅನ್ನೋದು ಗೊತ್ತಾಗುತ್ತೆ. ಆಗ 4ನೇ ಹೆಂಡತಿಯನ್ನ ಕರೀತಾನೆ. ನೋಡಿ, ನಾನು ಹೋಗೋದ್ರ ಜೊತೆಗೆ ನನ್ನ ಹೆಂಡತಿಯರನ್ನು ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ 4ನೇ ಹೆಂಡತಿಯನ್ನ ಕರೀತಾನೆ. ನೋಡು, ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬರ್ತೀಯ ಅಂದಾಗ ಈ ಸ್ವರ್ಗವನ್ನ, ಈ ಭೂಮಿಯನ್ನ ಬಿಟ್ಟು ಬರ್ತೀನ, ನೀವು ಸತ್ರು ಪರವಾಗಿಲ್ಲ, ನಾನು ನಿಮ್ ಜೊತೆ ಬರಲ್ಲ ಅಂದ ತಕ್ಷಣ ಅವನಿಗೆ ಒಂದು ರೀತಿ ಕರುಳಿಗೆ ಚೂರಿ ಚುಚ್ಚದಂಗ ಆಗುತ್ತೆ. 3ನೇ ಹೆಂಡತಿಯನ್ನ ಕರೀತಾನೆ. ನೋಡು, 4 ಜನ ಹೆಂಡತಿಯರಿದ್ರು, 4 ಜನ ಹೆಂಡತಿಯರನ್ನ ಬಿಟ್ಟು ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಪರಿಚಯ ಮಾಡ್ತಿದ್ದೆ, ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ, ನೀನ್ ನನ್ನ ಜೊತೆ ಬರ್ತೀಯ ಅಂದಾಗ ಈ ಸ್ವರ್ಗವನ್ನ ಬಿಟ್ಟು ಬರದಿ, ನೀವು ಸತ್ರು ಪರವಾಗಿಲ್ಲ, ನಾನು ಇನ್ನೊಬ್ಬನ್ನ ಮದುವೆ ಆಗ್ತೀನಿ ಅಂದಾಗ ಇವನಿಗೆ ಗ್ರಹ ಬಡ್ದಂಗ ಆಗ್ಬಿಡುತ್ತೆ. 2ನೇ ಹೆಂಡತಿಯನ್ನ ಕರೀತಾನೆ. ನೋಡು, ಸಲಹೆಯನ್ನ ನಿನ್ನಂತರ ಕೇಳ್ತಾ ಇದ್ದೆ, ನೀನಾದ್ರೂ ನನ್ನ ಜೊತೆ ಬರ್ತೀಯ ಅಂದಾಗ ನಾನು ಬರ್ತೀನಿ. ಎಲ್ಲಿವರೆಗೆ ಬರ್ತೀನಿ? ನಿಮ್ಗೆ ಮಣ್ಣ ಹಾಕೋವರೆಗೆ, ಅಲ್ಲಿವರೆಗೆ ಮಾತ್ರ, ಸಮಾಧಿಯವರೆಗೆ ಬರ್ತಾನೆ. 1ನೇ ಹೆಂಡತಿ ನಿಷ್ಪ್ರಯೋಜಕ ಅಂತ ಬಿಟ್ಬಿಟ್ಟಿರ್ತಾನೆ, ಅವನ್ನ ಕೇಳೋದೇ ಇಲ್ಲ. ಕೊನೆಗೆ ಹಿಂಗೆ ಚೇರಲ್ಲಿ ಕೂತಿರ್ತಾನೆ, ಅವಳು ಹಿಂದೆ ಬರ್ತಾಳೆ.
ಬಂದು, ರೀ ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾಳೆ. ಆಗ ಅವಳನ್ನು ನೋಡಿದ ತಕ್ಷಣ ಅವನಿಗೆ ಒಂದು ರೀತಿಯ ಮನಸ್ಸಲ್ಲಿ ವೇದನೆ ಉಂಟಾಗುತ್ತೆ. ನಾನು 3 ಜನರಿಗೆ ತೋರಿಸಿದಂತಹ ಪ್ರೀತಿಯನ್ನ ನಿನಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಅವಳು ಸರಿಯಾಗಿ ಊಟವನ್ನ ಕೊಡದೆ, ಸರಿಯಾಗಿ ನೀರನ್ನು ಕೊಡದೆ ಕೃಶವಾಗಿಬಿಟ್ಟಿರ್ತಾಳೆ, ಬಡವಳಾಗ್ಬಿಟ್ಟಿರ್ತಾಳೆ. ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಅಂದ್ರೆ ಇಲ್ಲಿ 4 ಹೆಂಡತಿಯರು ಅನ್ನೋದು ಒಂದು ನೆಪ ಮಾತ್ರ. 4ನೇ ಹೆಂಡತಿ ಅನ್ನೋದು ನಮ್ಮ ದೇಹ. ಈ ದೇಹವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ಇಂಥ ಬಟ್ಟೆನೇ ಬೇಕು ಅಂತ ಹಾಕೊಳ್ತೀವಿ, ಇಂಥ ರೈಸೇ ಬೇಕು ಅಂತ ರೈಸನ್ನ ತಿಂತೀವಿ. ಏನೇ ತಿಂದರೂ ಕೂಡ ನಾವು ತೀರಿ ಹೋದ ನಂತರ ಈ ದೇಹ ಹುರುಳಿ ಮೂಟೆ ರೀತಿ ಹುರುಳೋಗುತ್ತೆ. ಇನ್ನು 3ನೇ ಹೆಂಡತಿ ಯಾವುದು ಅಂದ್ರೆ ನಾವು ಗಳಿಸಿದಂತಹ ಆಸ್ತಿ, ಐಶ್ವರ್ಯ, ಸಂಪತ್ತು. ಅದು ನಾವು ತೀರಿ ಹೋದ ನಂತರ ಅವಳು ಬೇರೆಯವನ್ನ ಮದುವೆ ಆಗ್ತೀನಿ ಅಂದಲ್ಲ, ಇದು ಬೇರೆಯವರ ಪಾಲಾಗುತ್ತೆ. ನಾವು ಮನೆ ಮೇಲೆ ಮನೆ ಕಟ್ತೀವಿ, ಒಂದ್ ಸೈಟ್ ಮೇಲೆ ಇನ್ನೊಂದು ಸೈಟ್ ತಗೋತೀವಿ, 10 ಎಕರೆ ಜೊತೆಗೆ ಇನ್ನೊಂದು ಎಕರೆ ಜಮೀನು ತಗೊಳ್ತೀವಿ. ಯಾವ ಜಮೀನು ಕೂಡ ನಮ್ಮ ಜೊತೆ ಬರೋದಿಲ್ಲ. 2ನೇ ಹೆಂಡತಿ ಯಾವುದಂದ್ರೆ ನಮ್ಮ ಸಂಬಂಧಿಕರು, ನಂಟರು, ಸ್ನೇಹಿತರು. ಇವರು ಎಲ್ಲಿವರೆಗೆ ಬರ್ತಾರೆ? ನಮ್ಮ ಒಂದು ಸಮಾಧಿ ಸ್ಥಳದವರೆಗೆ ಬಂದು ಒಂದು ಮಣ್ಣು ಹಾಕುವವರೆಗೆ ಬರ್ತಾರೆ, ಅಲ್ಲಿಂದ ಮುಂದೆ ಬರೋದಿಲ್ಲ. 1ನೇ ಹೆಂಡತಿ ಯಾವುದು ಅಂದ್ರೆ ಅವ್ರು ಹೇಳ್ತಾರೆ ಆತ್ಮ. ಅಂದ್ರೆ ಆತ್ಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮಾಡಿದ ಕೆಲಸ, ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮನ್ನ ನೆಂದಾಡ್ತವೆ. ಹಂಗೆ ನೀಲಕ್ಕ ಅವರು ಇವತ್ತು ಒಳ್ಳೆಯ ಕೆಲಸಗಳನ್ನ ಮಾಡಿ ಅಂಗನವಾಡಿ ಶಿಕ್ಷಕಿಯಾಗಿ ಅವರು ತಾಯಿ ಆಗದೆ ಹೋದ್ರು ಕೂಡ ಊರಿನ ಎಲ್ಲಾ ಜನರಿಂದ ಅಮ್ಮ ಅಂತ ಕರೆಸ್ಕೊಂಡ್ರಲ್ಲ, ಯಾರಿಗೆ ಸಿಗುತ್ತೆ ಅಂತಹ ಪುಣ್ಯ, ಅಂತಹ ಮಾತೃವಾತ್ಸಲ್ಯದ ಮುಖಾಂತರ ನಮ್ಮ ನೀಲಕ್ಕವರು ಇವತ್ತು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮುಖಾಂತರ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಆ ಜೀವಂತವಾಗಿರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕರನ್ನ ಚಿಂತಕರನ್ನ ಕರೆಸಿ ಈ ಒಂದು ನುಡಿ ನಮನ ಸಲ್ಲಿಸುವುದರ ಮುಖಾಂತರ ನಮ್ಮ ಕಲ್ಮಳ್ಳಿ ನಟರಾಜಣ್ಣವರು ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಅಕ್ಕ ಮೊದಲು ತುಂಬಾ ಪ್ರೀತಿಗೆ ಒಳಗಾಗಿದ್ರು, ಈಗೂ ಕೂಡ ಅವರ ಪ್ರೀತಿಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಒಂದೇ ಒಂದು ವಚನವನ್ನ ಎಲ್ಲರೂ ಕೂಡ ಹೇಳುವುದರ ಮುಖಾಂತರ ಅವರಿಗೆ ಒಂದು ನುಡಿನ ಮನವನ್ನ ಸಲ್ಲಿಸೋಣ. ಯಾವುದೇ ಒಂದು ಕೆಲಸ ಆಗಬೇಕು ಅಂದ್ರೂ ಕೂಡ ಬಸವಣ್ಣನವರ ಈ ಒಂದು ವಚನವನ್ನ ಹೇಳಿ ನಾವು ಮುಂದಕ್ಕೆ ಹೋಗೋದು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹಾಗೆ ನೀವು ಕೂಡ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಈ ಒಂದು ವಚನವನ್ನ ಹೇಳಿದ್ರೆ ಅದು ಒಂದು ರೀತಿ ಒಳ್ಳೆಯ ಫಲ ಸಿಗುತ್ತೆ ಅಂತ ಆ ಒಂದು ವಚನವನ್ನ ಹೇಳಿ ನಮ್ಮ ಒಂದು ನುಡಿನ ಮನಕ್ಕೆ ಒಂದು ವಿರಾಮವನ್ನ ಹೇಳ್ತೇನೆ. ಎಲ್ಲ ಹೇಳ್ತಿರಲ್ಲ. ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರ್ಪುವು ಕೂಡಲ ಸಂಗಮ ದೇವ. ಈ ಒಂದು ವಚನದ ಮುಖಾಂತರ ಅವರಿಗೆ ನುಡಿ ನಮನವ ಸಲ್ಲಿಸಿ ಯಾವುದೂ ಕೂಡ ನಮ್ಮ ಜೊತೆ ಬರೋದಿಲ್ಲ. ಯಾಕಂದ್ರೆ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯವರು ಬಂದಿರ್ತಾರೆ. ಎಲ್ಲಿಗೆ? ಬಸವ ಕಲ್ಯಾಣಕ್ಕೆ. ಗೊತ್ತಿರ್ಬೋದು ಯಾರ್ಯಾರು ಎಲ್ಲಿಂದ ಬರ್ತಾರೆ ಅಂತ. ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣ ಎಷ್ಟು ಜನ ನೋಡಿದೀರಾ ಅಂತ ದಯಮಾಡಿ ಒಂಚೂರು ಕೈ ಎತ್ತಕ್ಕಾಗುತ್ತಾ? ಪರವಾಗಿಲ್ಲ, ತುಂಬಾ ಜನ ನೋಡಿದೀರಾ ಅಂತ ಭಾವಿಸ್ತೇನೆ. ಯಾಕಂದ್ರೆ ನಾನು ಅನೇಕ ತಿಂಗಳಲ್ಲಿ ಒಂದು 6-7 ಉಪನ್ಯಾಸಗಳಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಕೇಳ್ತಾ ಇರ್ತೀನಿ ಶರಣರ ಒಂದು ಐಕ್ಯ ಸ್ಥಳ ಆಗ್ಬೋದು, ಜನನ ಸ್ಥಳ ಆಗ್ಬೋದು, ಯಾರು ಹೋಗಿದ್ದೀರಿ ಅಂದ್ರೆ ಒಬ್ಬರ ಕೈ ಎತ್ತಾರೆ. ಬೇರೆ ಧರ್ಮಸ್ಥಳ ಯಾರು ಹೋಗಿ ನೋಡಿದೀರಾ, ತಿರುಪತಿ ಯಾರು ನೋಡಿದೀರಾ ಅಂದ್ರೆ ಎಲ್ಲ ಕೈ ಎತ್ತಾರೆ. ಆದ್ರೆ ನಾವು ನಮ್ಮ ಶರಣರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳಕ್ಕೆ ಹೋಗಿ ಬಂದಾಗ ಮಾತ್ರ ಅವರು ನಡೆದಾಡಿದಂತಹ ದಾರಿಯನ್ನ ನಾವು ಮೆಲುಕಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ರಚನೆ ಆಗ್ತಾ ಇದೆ, ದಯಮಾಡಿ ಹೋಗಿ ಬನ್ನಿ. ಮತ್ತೆ ಆ ಬಸವ ಕಲ್ಯಾಣಕ್ಕೆ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿಯವರು ಬಂದಿರುತ್ತಾರೆ. ಆಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು ಬಂದಿರ್ತಾರೆ. ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನೈಯವರು ಬರ್ತಾರೆ. ಈ ಕಡೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬಂದಿರ್ತಾರೆ. ಈ ಕಡೆ ಆಂಧ್ರ ಪ್ರದೇಶದಿಂದ ಉರಿಲಿಂಗ ಪೆದ್ದಿಯವರು ಬಂದಿರ್ತಾರೆ. ಈ ಕಡೆ ಗುಜರಾತ್ ಅಂತ ಹೇಳ್ತೀವಿ, ಆಗ ಸೌರಾಷ್ಟ್ರ ಅಂತ ಕರೀತಾ ಇದ್ರು, ಸೌರಾಷ್ಟ್ರದಿಂದ ಆದಯ್ಯನವರು ಬಂದಿರ್ತಾರೆ. ಇನ್ನು ಮಧ್ಯಪ್ರದೇಶ ಅಂತ ಇದೆ, ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಿರ್ತಾರೆ. ಈ ಕಡೆ ನಮ್ಮ ಕೇರಳದಿಂದ ಹೋಗಿರ್ತಾರೆ, ಕೇರಳದಿಂದ ದೀಪದ ಗೊಗ್ಗವೆ ಕೇರಳ ಅಂತ ಈಗ ಸಂಶೋಧಕರು ಕಂಡುಹಿಡಿತಾ ಇದ್ದಾರೆ, ದೀಪದ ಗೊಗ್ಗವೆ ಕೂಡ ಹೋಗಿರ್ತಾರೆ. ಹಿಂಗೆ ಅನೇಕ ಶರಣರು ಅಲ್ಲಿ ಬಂದು ನೆಲೆ ನಿಲ್ತಾರೆ. ಮೋಳಿಗೆ ಮಾರಯ್ಯನವರು ಅರಸರಾಗಿರ್ತಾರೆ. ಅರಸನಾದವರು ಕತ್ತಿಯನ್ನ ಇಡಬೇಕಾದವರು ಕತ್ತಿಯನ್ನ ಬಿಟ್ಟು ಇಲ್ಲಿ ಕೊಳ್ಳಿಯನ್ನ ಇಟ್ಕೊಂಡು ಸೌದೆಯನ್ನ ಕಡಿದು ಸೌದೆಯನ್ನ ಮಾರಿ ಅದರಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಮೋಳಿಗೆ ಮಾರಯ್ಯ ಆಗ್ತಾರೆ. ಅವ್ರು ಹೇಳ್ತಾರೆ ಒಂದು ಅದ್ಭುತವಾದ ವಚನ: ಆನೆ ಕುದುರೆ ಭಂಡಾರವಿರ್ದಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇ ನೆಪ್ಪುದು,
ಕೈಬಿಡಿದ ಮಡದಿ ಪರರ ಸಿಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡ ವಾರು ಇಲ್ಲ ಕಾಣ, ನೀ ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಅದ್ಭುತವಾದ ವಚನ ಅಲ್ವಾ? ಆ ಅರಸನಾಗಿದ್ದಂಥವರು ಇಲ್ಲಿ ಬಂದು ನಿಜ ಜೀವನವನ್ನ ಬಸವಣ್ಣನವರ ಮುಖಾಂತರ ಕಂಡುಕೊಂಡು ಕಾಯಕದಿಂದ ಒಂದು ಕೈಲಾಸವನ್ನ ಕಂಡುಕೊಂಡಿದ್ದಾರೆ. ಅಂದ್ರೆ ಅಂತಹವರು ಹೇಳುವಂತಹ ಈ ಒಂದು ವಚನವನ್ನ ನಾವು ಚಿಂತನೆಗೆ ತೋರಬೇಕಾಗುತ್ತೆ. ಅಲ್ಲ, 3 ಪದಗಳನ್ನ ಕಾಣ್ತೇವೆ. ಒಂದು ಚಿತೆ, ಇನ್ನೊಂದು ಚಿಂತೆ, ಇನ್ನೊಂದು ಚಿಂತನೆ. ಇವತ್ತು ನಡೀತಾ ಇರೋದು ಚಿಂತನೆ. ಆ ಚಿಂತನೆಯ ಮುಖಾಂತರ ಆ ಶರಣರು ಕಟ್ಟಿಕೊಟ್ಟಿರುವಂತಹ ವಚನಗಳನ್ನು ಮೆಲುಕು ಹಾಕುವುದರ ಮುಖಾಂತರ ನಮ್ಮ ಜೀವನವನ್ನ ಯಶಸ್ವಿಯಾಗಿ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಯುವ ನಿಟ್ಟಿನಲ್ಲಿ ನಾವು ಹೋಗಬೇಕಾಗತ್ತೆ. ಹೋದಾಗ ಮಾತ್ರ ಆ ಒಂದು ಬೆಳಕನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ಈ ದಿನ ಅಂತ ಶರಣರು, ನಿಮ್ಗೆ ಎಲ್ಲರ ಹತ್ರ ಮೊಬೈಲ್ ಇದೆ. ಮೊಬೈಲ್ ನಲ್ಲಿ ಇಂಥ ಶರಣರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು, ಶರಣರ ವಚನಗಳನ್ನ ತಿಳಿಬೇಕು ಅಂದ್ರೆ ಈಗ ವಚನ ಸಂಪುಟಗಳು 15 ವಚನ ಸಂಪುಟ ಇದೆ. ಅದನ್ನ ನಾವು ಓದೋದಿಕ್ಕೆ ಅಥವಾ ಎಲ್ಲ ಕಡೆ ತಗೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಅಲ್ಲೇ ವಚನ ಸಂಪುಟ ಅಂತ ಕ್ರೋಮ್ ಅಲ್ಲಿ ಯಾವುದೇ ಆಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ವಚನ ಸಂಪುಟ ಅಂತ ಹೊಡೆದ್ರೆ ನಮ್ಮ ತರಳಬಾಳು ಬೃಹನ್ಮಠದವರು ಎಲ್ಲಾ ಶರಣರ ವಚನಗಳನ್ನು 22,000 ವಚನ, 200ಕ್ಕೂ ಹೆಚ್ಚು ಶರಣರ ಎಲ್ಲಾ ವಚನಗಳನ್ನು ಕೂಡ ಮೊಬೈಲ್ ಅಲ್ಲಿ ಬಿಟ್ಟಿದ್ದಾರೆ. ವಚನ ಸಂಪುಟ ಅಂತ ಹೊಡೆದ್ರೆ ಬಸವಣ್ಣ ಅಂದ್ರೆ ಬಸವಣ್ಣವರು ಎಲ್ಲ 1409 ವಚನಗಳು ಬರುತ್ತೆ. ಒಂದು ವಚನವನ್ನ ಕ್ಲಿಕ್ ಮಾಡಿದ್ರೆ ಆ ವಚನದ ತಾತ್ಪರ್ಯ ಬರುತ್ತೆ. ಮತ್ತೆ ಆ ವಚನ 5 ಭಾಷೆಗಳಿಗೆ ತರ್ಜುಮೆ ಆಗಿದೆ. ನಿಮ್ಮ ಪಕ್ಕದಲ್ಲಿ ತಮಿಳ್ನವ್ರು ಇರ್ತಾರೆ ಅನ್ಕೊಳ್ಳಿ, ತಮಿಳ್ನಲ್ಲೂ ಕೂಡ ಅವರಿಗೆ ವಚನ ಹೇಳ್ಕೊಡ್ಬೋದು. ಹಿಂದಿಯವರು ಇರ್ತಾರೆ ಅನ್ಕೊಳ್ಳಿ, ಹಿಂದಿಯವ್ರಿಗೂ ವಚನ ಹೇಳ್ಬೋದು. ಹಂಗೆ ಎಲ್ಲಾ ಭಾಷೆಗಳಿಗೂ ಕೂಡ ಅದು ತರ್ಜುಮೆ ಆಗುವಂತಹ ಸಂದರ್ಭ ಇನ್ನು ಮುಂದೆ ಇದೆ. ಈಗ 5 ಭಾಷೆಗಳಿಗೆ ತರ್ಜುಮೆ ಆಗಿದೆ. ದಯಮಾಡಿ ನಾವು ಮೊಬೈಲ್ನ ತಗೊಂಡು ಬೇರೆ ಏನೇನೋ ನೋಡೋದಕ್ಕಿಂತ ಆ ವಚನ ಸಂಪುಟ ಅಂತ ಇದೆ, ಅದನ್ನ ಒತ್ತಿ 22,000 ವಚನಗಳನ್ನ ದಿನ ಒಂದೊಂದು ವಚನವನ್ನ ಅಧ್ಯಯನ ಮಾಡ್ತಾ ಹೋದಾಗ ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಬಿತ್ತಿ ನಮ್ಮನ್ನ ಬೇರೆ ದಾರಿಗೆ ಎಳಿತಾ ಇದಾರಲ್ಲ, ಆ ದಾರಿಯಿಂದ ನಾವು ತಪ್ಪಿಸಿಕೊಂಡು ನಮ್ಮ ಇಹಲೋಕದ ಜೀವನವನ್ನ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಕಲ್ಮಹಳ್ಳಿ ನಟರಾಜ ಅಣ್ಣ ಅವರು ತುಂಬಾ ವಿಶೇಷವಾದಂತಹ ವ್ಯಕ್ತಿತ್ವವನ್ನ ಉಳ್ಳವರು. ಅವರು ನಮಗೆ ಸುಮಾರು 15 ವರ್ಷಗಳ ಹಿಂದೆ HD ಕೋಟೆ, ನನ್ನದು ಹೆಗ್ಗಡದೇವನಕೋಟೆ ತಾಲೂಕು ಚಾಮನಹಳ್ಳಿ ಉಂಡಿ ಅಂತ, ಅಲ್ಲಿ ಗುರುಮಲ್ಲೇಶ್ವರ ಪತ್ತಿನ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡೋದಕ್ಕೆ ಬಂದರು. ಅವರ ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆಗಿ ನಾವು ಕೂಡ ಈ ಒಂದು ವಿಚಾರಕ್ಕೆ ನಾವು ಕೂಡ ನಾಂದಿ ಆಡೋದಕ್ಕೆ ಸಾಧ್ಯ ಆಯಿತು. ಅವರು ಇವತ್ತು ಇಡೀ ಕರ್ನಾಟಕದಲ್ಲಿ ಕಲ್ಮಹಳ್ಳಿ ನಟರಾಜ್ ಯಾರು ಅಂದ್ರೆ ಗುರುತಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದ್ರೆ ಇವತ್ತು ನೀಲಕ್ಕನವರು ಕೂಡ ಅಂತಹ ಒಂದು ತಮ್ಮನನ್ನ ಕಂಡು ಅಷ್ಟು ಒಂದು ಪ್ರೀತಿಯನ್ನ ಪಡ್ತಾ ಇದ್ರು. ನೀವು ಉಸಿರಾಡೋದ್ರಲ್ಲಿ ನೀಲಕ್ಕ ಇದ್ದಾರೆ, ನಾವು ಮಾತನಾಡೋದ್ರಲ್ಲಿ ನೀಲಕ್ಕ ಇದ್ದಾರೆ, ನಾವೇನಾದ್ರೂ ಒಂದು ವಚನ ಹೇಳ್ತಾ ನೀಲಕ್ಕ ಇದ್ದಾರೆ, ಎಲ್ಲಾದ್ರೂ ಅಂಗನವಾಡಿ ಕಾಣ್ತು ಅಂದ್ರೆ ಅಲ್ಲಿ ನೀಲಕ್ಕ ಇದ್ದಾರೆ. ಆ ನೀಲಕ್ಕ ಅವರು ಎಲ್ಲೂ ಹೋಗಿಲ್ಲ ಅನ್ನೋ ಒಂದು ಭಾವದಿಂದ ನಾವು ಅವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ, ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಅಕ್ಕನವರ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತಹ ಕಲ್ಮಹಳ್ಳಿ ನಟರಾಜಣ್ಣನವರಿಗೆ ಮತ್ತು ಪ್ರೀತಿಯಿಂದ ಆಲಿಸಿದಂತ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ನುಡಿನ ಮನಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಇದುವರೆಗೂ ನುಡಿ ನಮನವನ್ನು ಸಲ್ಲಿಸಿದ ಶರಣ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರಿಗೆ ಗೌರವ ಸಮರ್ಪಣೆ. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೆ.